ಡಯಟ್ ಪ್ಲಾನ್ ಫಾಲೋ ಮಾಡಿ ನೀವೇನಾದರೂ ವೇಟ್ ಲಾಸ್ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ. ಡಯಟ್ ಪ್ಲಾನ್ ಏನಿದೆಯೋ ಇದು ಟೆಂಪ್ರವರಿ. ನಾನಿಲ್ಲಿ ಮಾತಾಡ್ತಾ ಇರೋದು ಪರ್ಮನೆಂಟ್ ಫಿಕ್ಸ್ ಬಗ್ಗೆ. ಲೈಫ್ ಲಾಂಗ್ ಡಯಟ್ನ ಮೇಂಟೈನ್ ಮಾಡ್ತೀನಿ ಅಂದರೆ ವೇಟ್ ಲಾಸ್ ಆರಾಮ್ಸಿರಾಗುತ್ತೆ, ಮೇಂಟೈನ್ ಕೂಡ ಆಗುತ್ತೆ. ಯಾವಾಗ ನೀವು ಡಯಟ್ ಬಿಟ್ಟು ಚಪಾತಿ, ರೈಸು, ಇಡ್ಲಿ, ದೋಸೆ ಅಂತ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ವಾಪಸ್ ವೇಟ್ ಬರುತ್ತೆ. ವೇಟ್ ಲಾಸ್ ಅಂದರೆ ಬರೀ ಡಯಟ್ ಪ್ಲಾನ್ ಅದ್ರ ಮೇಲೆ ಇರೋದಲ್ಲ, ಒಂದು ಬ್ಯಾಲೆನ್ಸ್ ಮೀಲ್ನ ಮೇಂಟೈನ್ ಮಾಡೋದಾಗುತ್ತೆ. ಡಯಟ್ ಪ್ಲಾನ್ ಅಲ್ಲಿ ಇದ್ದಾಗ ಹೇಳ್ತಾರೆ ಚಪಾತಿ, ರೊಟ್ಟಿ, ಹಾಗೆ ನೀವು ರೈಸು, ಇಡ್ಲಿ, ದೋಸೆ ಇದೆಲ್ಲ ತಿನ್ನೋ ಹಾಗಿಲ್ಲ ಅಂತ. ಸೊ ಇದನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ, ಸೊ ಇದು ಬಾಡಿ ಒಳಗಡೆ ಹೋಗಿ ಶುಗರ್ ಆಗಿ ಬೇಗ ಕನ್ವರ್ಟ್ ಆಗುತ್ತೆ. ಸೊ ಹೀಗಾಗಿ ಇದನ್ನ ಬೇಡ ಅಂತ ಹೇಳ್ತಾರೆ. ಬಟ್ ಇದರ ಜೊತೆ ನೀವು ಒನ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಏನು ಮಾಡುತ್ತೆ, ನಿಮ್ಮ ಫುಡ್ ಡೈಜೆಷನ್ನ ಸ್ಲೋ ಆಗುತ್ತೆ, ಗ್ಲುಕೋಸ್ ಸ್ಪೈಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಜೊತೆಗೆ ನಿಮ್ಗೆ ಹೊಟ್ಟೆ ಫುಲ್ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದ್ರ ಹೆಸರೇ ಫೈಬರ್. ಫೈಬರ್ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ, ಒಂದು ದೊಡ್ಡ ಬೌಲ್ ಈ ಥರ ಸಲಾಡ್ನ ತಿನ್ನಬೇಕು ಪ್ರತಿದಿನ, ಪ್ರತಿ ಮೀಲ್ಗಿಂತ ಮುಂಚೆ. ಆ್ಯಂಡ್ ಹೊರಗಡೆ ಹೋದಾಗಲೂ ಕೂಡ ಕಂಪಲ್ಸರಿಯಾಗಿ ನೀವು ಫಸ್ಟ್ ಇದನ್ನ ತಿಂದೇ ಬೇರೆ ಫುಡ್ನ ತಿನ್ನಬೇಕು. ಕ್ಯಾಲರೀಸ್ ಕೌಂಟ್ ಜಾಸ್ತಿ ಆಗುತ್ತೆ, ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾವಾಗಲಾದ್ರೂ ಒಂದ್ಸತಿ ನಾವು ಸಲಾಡ್ನ ತಿಂತೀವಿ, ಪ್ರತಿ ಮೀಲು ಪ್ರತಿ ದಿನ ತಿನ್ನೋದು ಅಂದರೆ ಎಲ್ರಿಗೂ ಆಗೋದಿಲ್ಲ. ಇದೆಲ್ಲನೂ ನೋಡ್ತಾ ಇದ್ರೆ ಒಂದು ಹೈ ಕ್ವಾಲಿಟಿ ಫೈಬರ್ನ ಸಪ್ಲಿಮೆಂಟ್ ಆಗಿ ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಸಂಶಯನೂ ಇಲ್ಲ, ಆರಾಮ್ಸೆ ಮಾಡ್ಕೋಬಹುದು. ಬಟ್ ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ 7 ಥರದ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಫೈಬರ್ನ ನೀವು ಇರಬೇಕು, ಅಂಥದ್ದನ್ನು ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೇದು. ನಿಮಗೇನಾದರೂ ಒಳ್ಳೆ ಸಜೆಷನ್ ಬೇಕು, ಫೈಬರ್ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ಫೈಬರ್ ಅಂತ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ.